ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಂಚನೆ ಎಸಗಿರುವಂತ ಆರೋಪ ಕೇಳಿಬಂದಿದೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ ಅಂತ ನಂಬಿಸಿದ್ದು 1 ವರ್ಷದಲ್ಲಿ 2-3 ಬಾರಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆಕೆ ಆರೋಪ ಮಾಡಿದ್ದಾರೆ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿರೋದು. ಇದೀಗ ಕೆಲ ಖಾಸಗಿ ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ವಂಚಿಸಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಡಿಜಿಐಜಿಪಿಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಇನ್ಸ್ಪೆಕ್ಟರ್ ಹಾಗೂ ಸಂತ್ರಸ್ತೆಯ ವಾಟ್ಸ್ಆಪ್ ಚಾಟಿಂಗ್ ಸೀಕ್ರೆಟ್ ಕೂಡ ರಿವೀಲ್ ಆಗಿದೆ. ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. 3 days पहले मेरे को आके मिले, वो मिलके ऐसा सुनील डीजेहಳ್ಳಿ देवराजीवनहಳ್ಳಿ स्टेशन है, ऐसा ऐसा मेरे को कराया, ऐसा शादी करने करके लव कराया, लव करके होटल को लेके गया. उसके बाद जो है फिर घर पे लेके गया यूनिफॉर्म के साथ होटल पे, और इधर घर पे लेके गया, लोकेशन खींच के. 1 रुपया दिया नहीं उसको. वो उसकी माँ भी तबीयत खराब है, शादी करता हूँ, फ्लैट दिलाता हूँ, घर दिलाता हूँ करके बोला. कुछ का तो कुछ नहीं, पूरा एविडेंस है हमारे पास. तो वो उसका कंप्लेंट होने कुछ पैसा आना था, वो कंप्लेंट देने गया तो 3 month खाली चैटिंग करे हुए, नंबर लेके, फिर नंबर ले लेके उसके बाद है ना इसको शादी का ये दिया, ऑफर दिया. 3 days ಚಿಕಿತ್ಸೆಗೆ ಬಂದಂತ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ ಡಾಕ್ಟರ್ ಅರೆಸ್ಟ್ ಆಗಿದ್ದಾನೆ. ಚರ್ಮರೋಗ ತಜ್ಞ ಪ್ರವೀಣ್ ಎಂಬಾತನನ್ನ ಅಶೋಕನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಚರ್ಮದ ಸಮಸ್ಯೆ ಹಿನ್ನೆಲೆಯಲ್ಲಿ ಯುವತಿ ಚಿಕಿತ್ಸೆಗೆ ಬಂದಾಗ ಮೈಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದು ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಮಾಡಿದಂತೆ ಕೂಡಲೇ ಯುವತಿ ಪೋಷಕರಿಗೆ ಮಾಹಿತಿಯನ್ನು ನೀಡಿದ್ದು ಕ್ಲಿನಿಕ್ ಬಳಿ ಬಂದು ಗಲಾಟೆಯನ್ನು ಮಾಡಿದ್ದಾರೆ. ಬಳಿಕ ಅಶೋಕನಗರ ಠಾಣೆಗೆ ಯುವತಿ ದೂರನ್ನು ಕೊಟ್ಟಿದ್ದು ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದ್ದು ರಿಕ್ಟರ್ ಮಾಪಕದಲ್ಲಿ 2.9ರಷ್ಟು ತೀವ್ರತೆ ದಾಖಲಾಗಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಮಾಹಿತಿಯನ್ನು ಕೊಟ್ಟಿದೆ. ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣ, ಯರನಾಳ್, ಹತ್ತರಕಿಹಾಳ್, ನಂದ್ಯಾಳ್ ಗ್ರಾಮಗಳ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. 3 ಬಾರಿ ಕೇಳಿ ಬಂದಂಥ ಭಾರೀ ಶಬ್ದಕ್ಕೆ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಹನೂರು ತಾಲೂಕಿನ ಕೂಳೂರು ಜೋಡಿ ಮುನಿಯಪ್ಪ ದೇವಾಲಯದ ಬಳಿಯ ಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪ್ರವಾಹ ಹೆಚ್ಚಾಗ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ನಿನ್ನೆಯಿಂದ ಭಾರೀ ಮಳೆಯಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆಯಾಗಿದ್ದು ಜನರು ಹೈರಾಣಾಗಿದ್ದಾರೆ. ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು ಸೇರಿದಂತೆ ಹಲವೆಡೆ ಮಳೆಯಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಜೋರಾಗಿ ಮಳೆಯಾಗುವಂತ ಸಾಧ್ಯತೆ ಇದೆ. ಇತ್ತ ಕೋಲಾರದಲ್ಲೂ ಮಳೆ ಅಬ್ಬರಿಸಿದೆ. ಶ್ರೀನಿವಾಸಪುರ ಸೇರಿದಂತೆ ಅನೇಕ ಕಡೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನ ಬಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯಿಡೀ ಜನ ಜಾಗರಣೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ರಾತ್ರಿಯಿಡೀ ಧಾರಾಕಾರ ಮಳೆ ಸುರಿದಿದೆ. ನಿರಂತರ ಮಳೆಯಿಂದ ಟೊಮ್ಯಾಟೊ ಬೆಳೆ ರೋಗಗಳಿಗೆ ತುತ್ತಾಗ್ತಾ ಇದೆ. ಹೀಗಾಗಿ ಬೆಳೆ ನಾಶವಾಗುವ ಭೀತಿಯಲ್ಲಿ ರೈತರಿದ್ದಾರೆ. ಇನ್ನು ವಿಜಯಪುರದ ರೈತರ ಪಾಲಿಗೆ ದೀಪಾವಳಿ ಈ ಬಾರಿ ಕರಾಳ ದೀಪಾವಳಿಯಾಗಿ ಪರಿಣಮಿಸಿದೆ. ದಸರಾ ವೇಳೆಗೆ ಪ್ರವಾಹ, ಅತಿವೃಷ್ಟಿಯಿಂದಾಗಿ ಹೂವಿನ ಬೆಳೆ ಇಳುವರಿ ಕಡಿಮೆಯಾಗಿತ್ತು. ಮಾರ್ಕೆಟ್ನಲ್ಲಿ ಸರಿಯಾದ ದರ ಸಿಗದೆ ರೈತರು ಪರದಾಡಿದ್ದಾರೆ. ಕೆಜಿಗೆ 50 ರಿಂದ 80 ರೂಪಾಯಿಯಂತೆ ಹೂವು ಮಾರಾಟವಾಗ್ತಾ ಇದ್ದು ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿಬಿಟ್ಟಿದೆ. ಕೆಆರ್ಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಹಾರಿಕೊಂಡು ಹೋಗಿದೆ. ಶಿವಕುಮಾರ್ ಅನ್ನೋರು ಇತ್ತೀಚೆಗೆ ನೂತನ ಮನೆ ನಿರ್ಮಾಣ ಮಾಡಿದ್ರು. ಇನ್ನೊಂದು ತಿಂಗಳಲ್ಲಿ ಮನೆ ಗೃಹ ಪ್ರವೇಶಕ್ಕೆ ಸಿದ್ಧತೆನೂ ಆಗ್ತಿತ್ತು. ಅಷ್ಟರಲ್ಲೇ ಭಾರೀ ಗಾಳಿ ಮಳೆಗೆ ಸಿಮೆಂಟ್ ಸೀಟ್ಗಳು ಹಾರಿ ಪೀಸ್ ಆಗೋಗಿದೆ. ನಟ ಧ್ರುವ ಸರ್ಜಾ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಗೋಲ್ಡನ್ ಪಾಸ್ ಪಡೆದು ಬಂದಿದ್ದಂಥ ಧ್ರುವ ಸರ್ಜಾ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಆಗಮಿಸಿದರು. ತಂದೆ ಹಾಗೂ ಸ್ನೇಹಿತರ ಜೊತೆ ಆಗಮಿಸಿ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇದೇ ವೇಳೆ ನಟಿ ಮಿಲನ ನಾಗರಾಜ್ ಕೂಡ ದರ್ಶನವನ್ನು ಪಡ್ಕೊಂಡ್ರು. ಇವತ್ತು ಹಾಸನಾಂಬೆ ದರ್ಶನೋತ್ಸವ ಕೊನೆ ದಿನ. ಹೀಗಾಗಿ ಕೊನೆ ದಿನದ ವ್ಯವಸ್ಥೆ ಪರಿಶೀಲಿಸಲಿಕ್ಕೆ ದೇವಾಲಯಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿದ್ದಾರೆ. ದೇವಿ ದರ್ಶನ ಪಡೆದು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡ್ರು.
ದೀಪಾವಳಿ ಸಂಭ್ರಮದಲ್ಲಿದ್ದಂಥ ಮನೆಯವರಿಗೆ ಕಳ್ಳರು ಚಮಕ್ ಕೊಟ್ಟಿದ್ದಾರೆ. ಮನೆ ಬೀಗ ಒಡೆದು ಹಣ ಬಂಗಾರವನ್ನ ಎಗರಿಸಿದ್ದಾರೆ. ಶಿವಮೊಗ್ಗದ ವಡ್ಡಿನಕೊಪ್ಪದಲ್ಲಿ ಈ ಘಟನೆ ನಡೆದಿದೆ. ಕರಿಯಪ್ಪ ಯಶೋದಮ್ಮಮ್ಮ ಎನ್ನುವರ ನಿವಾಸಕ್ಕೆ ನುಗ್ಗಿದಂಥ ಕಳ್ಳರು ಬೀಗ ಒಡೆದು 80,000 ನಗದು 1.5 ತೊಲ ಬಂಗಾರವನ್ನ ದೋಚಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಸಂಬಂಧಿಕರ ಮನೆಗೆ ತೆರಳಿದ್ದನ್ನ ಗಮನಿಸಿದಂಥ ಖದೀಮರು ಮನೆಗೆ ಕನ್ನ ಹಾಕಿದ್ದಾರೆ. ಸ್ಥಳಕ್ಕೆ ತುಂಗಾನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮೈಸೂರಿನ ಉಕ್ಕೆಲಗೆರೆ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದೆ. ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆಯಲ್ಲಿ ಕಾಣಿಸಿಕೊಂಡ ಚಿರತೆ ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡಿದೆ. ರಾಜೇಶ್ ಅನ್ನೋರ ಇಟ್ಟಿಗೆ ಗೂಡಿಗೆ ಚಿರತೆ ಬಂದಿತ್ತು. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳೀಯ ಗ್ರಾಮಗಳ ಜನರು ಚಿರತೆ ಓಡಾಟದಿಂದ ಭಯಭೀತರಾಗಿದ್ದು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಹೇಳಿ ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿದ್ದಾರೆ. ಅಕ್ರಮ ಗೋ ಸಾಗಾಟ ಮಾಡ್ತಾ ಇದ್ದಂಥ ವಾಹನದ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಈಶ್ವರಮಂಗಲ ಬಳಿ ಈ ಘಟನೆ ನಡೆದಿದೆ. ಈಶ್ವರಮಂಗಲ ಕಡೆ ಬರ್ತಾ ಇದ್ದಂಥ ಕ್ಯಾಂಟರ್ ನಿಲ್ಲಿಸಲಿಕ್ಕೆ ಪೊಲೀಸರು ಸೂಚನೆ ಕೊಟ್ಟರು. ಆದರೆ ಪೊಲೀಸರ ಸೂಚನೆಯನ್ನ ಲೆಕ್ಕಿಸದ ಚಾಲಕ ಅಬ್ದುಲ್ ಪೊಲೀಸರ ಮೇಲಿನ ಕ್ಯಾಂಟರ್ ಹತ್ತಿಸಲಿಕ್ಕೆ ಯತ್ನ ಮಾಡಿದ್ದಾನೆ. ಕೂಡಲೇ ಪೊಲೀಸರು ಫೈರಿಂಗ್ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಗಾಯಾಳುಗಳಿಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದು ಗೋವುಗಳನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣಗಳು ಏರಿಕೆ ಆಗ್ತಲೇ ಇವೆ. ನಗರದಲ್ಲಿ 150ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದು ನಾರಾಯಣ ನೇತ್ರಾಲಯದಲ್ಲಿ 43 ಮಂದಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಈವರೆಗೆ 17 ಮಂದಿ ದಾಖಲಾಗಿದ್ದಾರೆ. ಹಲವರ ಕಣ್ಣಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದ್ದು ಶಸ್ತ್ರಚಿಕಿತ್ಸೆಯನ್ನೂ ಮಾಡಿದ್ದಾರೆ. ಎಚ್ಚರಿಕೆಯಿಂದ ಪಟಾಕಿ ಹೊಡೆಯುವಂತೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. 28 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 6 ಜನ ಇನ್ ಪೇಷಂಟ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಅದರಲ್ಲಿ 4 ಜನಕ್ಕೆ ಸರ್ಜರಿ ಆಗಿದೆ. ಇನ್ನು 2 ಪೇಷಂಟ್ಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೈಫಿಮಾ ಅಂತ ಇರುತ್ತೆ, ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದೇವೆ. ಪಟಾಕಿ ಹಚ್ಚೋರ್ಗಿನ್ನ ಪಟಾಕಿ ನೋಡ್ತಾ ಇರೋರಿಗೆ, ಪಟಾಕಿ ಬಗ್ಗೆ ಗಮನ ಇಲ್ಲದೆ ಪಕ್ಕದಲ್ಲಿದ್ದವರಿಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ಟೋಟಲಿ 17 ಜನ ಅಡಲ್ಟ್ಸ್ ಮತ್ತೆ 10 ಜನ ಚಿಲ್ಡ್ರನ್ ಗಾಯ ಆಗಿದೆ. ಅದರಲ್ಲಿ ಮೇಲ್ ಬಂದು 13 ಜನ, ಅಡಲ್ಟ್ ಫಿಮೇಲ್ ಬಂದು 4 ಜನ, ಮಕ್ಕಳು ಗಂಡು ಮಕ್ಕಳು 7 ಜನ ಮತ್ತೆ ಹೆಣ್ಣು ಮಕ್ಕಳಿಗೆ 3 ಜನಕ್ಕೆ ಗಾಯ ಆಗಿದೆ. ಟೋಟಲಿ 20. ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ ಸಂಭ್ರಮ ಜೋರಾಗಿದ್ದು ಮಹಾರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ದು ಉಘೆ ಉಘೆ ಮಾದಪ್ಪ ಅಂತ ಜೈಕಾರವನ್ನು ಹಾಕಿದ್ದಾರೆ. ರಥೋತ್ಸವಕ್ಕೆ ಜಾನಪದ ಕಲಾ ತಂಡಗಳು ಮೆರುಗು ಹೆಚ್ಚಿಸಿದ್ವು. ಮೊಮ್ಮಕ್ಕಳೊಂದಿಗೆ ಮೈಸೂರು ರಾಜಮನೆತನದ ಪ್ರಮೋದಾದೇವಿ ಒಡೆಯರ್ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಅರಮನೆಯಲ್ಲಿ ಆದ್ಯವೀರ್ ಮತ್ತು ಯುಗಾಧ್ಯಕ್ಷ ಒಡೆಯರೊಂದಿಗೆ ಪಟಾಕಿ ಸಿಡಿಸಿ ಖುಷಿಪಟ್ಟಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಹಿನ್ನೆಲೆಯಲ್ಲಿ ಮೈಸೂರಿನ ಟಿಕೆ ಲೇಔಟ್ನಲ್ಲಿರುವಂತಹ ಕೃಷ್ಣಧಾಮದಲ್ಲಿ ಗೋಪೂಜೆ ಸಲ್ಲಿಕೆಯಾಗಿದೆ. ಗೋಪೂಜೆ ಮೂಲಕ ಭಗವಂತನ ಕೃಪೆಗೆ ಸಾರ್ವಜನಿಕರು ಪಾತ್ರರಾಗಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ವಿನೋಬ ನಗರದ ಶಿವಾಲಯ ಆವರಣದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ಗೋಪೂಜೆ ಮಾಡಲಾಗಿದೆ. ಗೋಪೂಜೆಯಲ್ಲಿ ಕೆಎಸ್ ಈಶ್ವರಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಂಥ ಹೆಲಿಕಾಪ್ಟರ್ ಕೇರಳದಲ್ಲಿ ಲ್ಯಾಂಡಿಂಗ್ ಪ್ಯಾಡ್ನಲ್ಲಿ ಸಿಲುಕಿರುವಂತಹ ಘಟನೆ ನಡೆದಿತ್ತು. ಶಬರಿಮಲೆಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಹೊಸದಾಗಿ ಕಾಂಕ್ರೀಟ್ ಮಾಡಲಾಗಿದ್ದಂಥ ಲ್ಯಾಂಡಿಂಗ್ ಪ್ಯಾಡ್ ಮೇಲೆ ಹೆಲಿಕಾಪ್ಟರ್ ಇಳಿದಿದೆ. ಇದರಿಂದ ಹೆಲಿಕಾಪ್ಟರ್ನ ಒಂದು ಭಾಗ ಡಾಂಬರ್ನಲ್ಲಿ ಸಿಕ್ಕಾಕೊಂಡಿತ್ತು. ಕೊನೆಗೆ ರಕ್ಷಣಾ ಸಿಬ್ಬಂದಿ ಹೆಲಿಕಾಪ್ಟರ್ ತಳ್ಳಿ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಿದರು. ಮಹಾರಾಷ್ಟ್ರದ ಥಾಣೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಏಕಾಏಕಿ ಬಟ್ಟೆ ಗೋದಾಮು ಹೊತ್ತಿ ಉರಿದಿದ್ದು ಲಕ್ಷಾಂತರ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿವೆ. ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇತ್ತ ಅಮೆರಿಕದ ಶ್ವೇತಭವನದಲ್ಲೂ ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನೊಂದು ಕಡೆ ಪ್ರಧಾನಿ ಮೋದಿಗೆ ಕರೆ ಮಾಡಿದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಬ್ಬದ ಶುಭಾಶಯವನ್ನು ಕೋರಿದ್ರು. ಇವಾಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಪ್ರಧಾನಿ ಮೋದಿ ದೀಪಾವಳಿ ಶುಭಾಶಯ ತಿಳಿಸಿದ್ದಕ್ಕೆ ಧನ್ಯವಾದ. ಹಬ್ಬದ ಸಮಯದಲ್ಲಿ 2 ದೇಶಗಳು ಒಟ್ಟಾಗಿ ಭಯೋತ್ಪಾದನೆಯನ್ನು ಎದುರಿಸೋಣ, ಒಟ್ಟಾಗಿಯೇ ವಿಶ್ವವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಅಂತ ಬರೆದಿದ್ದಾರೆ.
ಬೆಂಗಳೂರು ಗುಂಡಿ ವಿಚಾರಕ್ಕೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಅನ್ನು ಮಾಡಿದ್ರು. ಹೀಗಾಗಿ ಅವರು ಕರ್ನಾಟಕದವರಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಎಕ್ಸ್ನಲ್ಲಿ ಕಿರಣ್ ಮಜುಮ್ದಾರ್ ಶಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಕನ್ನಡತಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಈ ನಗರದಲ್ಲೇ ಹುಟ್ಟಿದ್ದೇನೆ. 7 ದಶಕಗಳಿಂದ ಈ ನಗರದಲ್ಲಿ ಪ್ರೀತಿಯಿಂದ ವಾಸ ಮಾಡ್ತಿದ್ದೀನಿ. ನನಗೆ ಕನ್ನಡ ಮಾತನಾಡೋದಕ್ಕೆ ಬರೆಯೋಕೆ ಬರುತ್ತೆ. ಕನ್ನಡದ ಭಾಷೆ ಮೇಲಿನ ನನ್ನ ಬದ್ಧತೆ ಬಗ್ಗೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ನಾನು ಹೆಮ್ಮೆಯ ಕನ್ನಡತಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ.